ಹಾಯ್ ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEA ಇಂದ ಒಂದು ಶಾರ್ಟ್ ನೋಟಿಫಿಕೇಷನ್ ಅಂದರೆ ಕಿರು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಈ ಕಿರು ಅಧಿಸೂಚನೆ ತುಂಬ ಜನಗಳಿಗೆ ಕನ್ಫ್ಯೂಸ್ ಮಾಡಿದೆ. ಏನು ಕನ್ಫ್ಯೂಸ್ ಅಂದರೆ ಇದರಲ್ಲಿ ಕಂಡಕ್ಟರ್ ಅಂದರೆ ನಿರ್ವಾಹಕ, ಈ ಸಾರಿಗೆ ಸಂಸ್ಥೆಗಳೇನಿದೆಯಲ್ಲ ಅದರಲ್ಲಿರುವಂಥ ಖಾಲಿ ಹುದ್ದೆಗಳನ್ನು KEನವರಿಗೆ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರಿಗೆ ನೀಡಿದ್ದಾರೆ ರಿಕ್ವೈರ್ಡ್ ಮಾಡಲಿಕ್ಕೆ. ಪ್ರತಿ ವರ್ಷವೂ ಕೂಡ ಈ ಸಂಸ್ಥೆಗಳು, ಸಾರಿಗೆ ಸಂಸ್ಥೆಗಳು ತಾವೇ ರಿಕ್ವೈರ್ಡ್ ಮಾಡಿ ಅವರೇ ಎಕ್ಸಾಮ್ ನಡೆಸಿ ತುಂಬಿಕೊಳ್ತಿದ್ರು. ಬಟ್ ಈ ಸರಿ ಮಾತ್ರ KEನವರಿಗೆ ಕೊಟ್ಟಿದ್ದಾರೆ. ಇಲ್ಲಿ ಕನ್ಫ್ಯೂಸ್ ಏನಂದರೆ ಇವಾಗಲಾದರೂ ಕಾಲ್ ಮಾಡಿದ್ರು ಕೂಡ DCMC ಡ್ರೈವರ್ ಕಮ್ ಕಂಡಕ್ಟರ್ ಈ ಥರ ಹುದ್ದೆಗಳನ್ನು ರಿಲೀಸ್ ಮಾಡ್ತಾಯಿದ್ರು. ಬಟ್ ಈ ಸರಿ ನಿರ್ವಾಹಕ ಅಂದರೆ ಕಂಡಕ್ಟರ್ ಪೋಸ್ಟ್ ಸಪರೇಟಾಗಿ ಬಿಟ್ಟಿದ್ದಾರೆ. ಅದಕ್ಕೆ PUC ಕ್ವಾಲಿಫಿಕೇಷನ್ ಇದೆ ಮತ್ತು ಎಕ್ಸಾಮ್ ಕೂಡ ಇರುತ್ತೆ. ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಕೂಡ ಇದೆ. ಯಾವುದೇ ಟ್ರೈನಿಂಗ್ ಅವಧಿ ಇರಲ್ಲ, 2 ವರ್ಷ ಟ್ರೈನಿಂಗ್ ಕೂಡ ಇರಲ್ಲ. ಇದು ನೇರ ನೇಮಕಾತಿ, ಒಂದೇ ಸರಿ ಅಪಾಯಿಂಟ್ ಆಗ್ತದೆ. ಅಪಾಯಿಂಟ್ ಆದ ಇವ್ರು ರಿಕ್ವೈರ್ಡ್ ಮಾಡಿ ಆಯಾ ಇಲಾಖೆಗಳಿಗೆ ಈ ರಿಕ್ರೂಟ್ ಮಾಡಿರ್ತಾರಲ್ಲ ಅವ್ರು ಹಂಚ್ತಾರೆ. ಬಟ್ ಇಷ್ಟು ದಿವಸ ಏನಿತ್ತು, ಸಂಸ್ಥೆಗಳು ಅಂದರೆ ಸಾರಿಗೆ ಸಂಸ್ಥೆಗಳು ತಾವು ರಿಕ್ವೈರ್ಡ್ ಮಾಡಿರೋದನ್ನು 2 ವರ್ಷ ಟ್ರೈನಿಂಗ್ ಪೀರಿಯಡಲ್ಲಿ ಇಟ್ಟು ನಂತರ ಅಪಾಯಿಂಟ್ಮೆಂಟ್ ಮಾಡ್ತಾಯಿದ್ರು. ಈ ಸರಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಗ್ತದೆ, ಯಾವುದೇ ಟ್ರೈನಿಂಗ್ ಪೀರಿಯಡ್ ಇರೋದಿಲ್ಲ. ಈ ಅಧಿಸೂಚನೆಯ ಪ್ರಕಾರ ಒಟ್ಟು 5 ಸಂಸ್ಥೆಗಳಲ್ಲಿ ಖಾಲಿರುವಂಥ ಹುದ್ದೆಗಳ ವಿವರವನ್ನು ನೀಡಿದ್ದಾರೆ. ಅದರ ಪ್ರಕಾರ ಬೆಂಗಳೂರು BMTCಯಲ್ಲಿ 2,500 ಅಂದರೆ 2,500 ಕಂಡಕ್ಟರ್ ಹುದ್ದೆಗಳು, ನಿರ್ವಾಹಕ ಹುದ್ದೆಗಳು ಖಾಲಿ ಇದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಅದರಲ್ಲಿ ಯಾವುದೇ ಕಂಡಕ್ಟರ್ ಹುದ್ದೆಗಳು ಖಾಲಿ ಇಲ್ಲ, ನಿರ್ವಾಹಕ ಹುದ್ದೆಗಳಿಲ್ಲ. ಅದು ಬಿಟ್ಟರೆ ಬೇರೆ ಡಿಪೋ ವರ್ಕ್ ಅಂತಂದರೆ ಟೆಕ್ನಿಕಲ್ ಅಸಿಸ್ಟೆಂಟ್ ಆ್ಯಂಡ್ ಆರ್ಟಿಷಿಯನ್ಸ್, ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್, ಚಾರ್ಜ್ಮೆನ್ ಈ ಥರ ಪೋಸ್ಟ್ಗಳು ಖಾಲಿ ಇದೆ ಇದರಲ್ಲಿ. ಮತ್ತು ಅದಾದಮೇಲೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ, ಈ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಅದರಲ್ಲಿ ಕೂಡ ಕಂಡಕ್ಟರ್ ಪೋಸ್ಟ್ ಖಾಲಿ ಇದೆ. 1,737 ಕಂಡಕ್ಟರ್ ಪೋಸ್ಟ್ ಇದೆ. ಸಹಾಯಕ ಲೆಕ್ಕಿಗ, ಅಸಿಸ್ಟೆಂಟ್ ಅಕೌಂಟೆಂಟ್ 15 ಪೋಸ್ಟ್ ಖಾಲಿ ಇದೆ. ಇದು ಬರೀ ಕಿರು ಅಧಿಸೂಚನೆ ಆಗಿರುತ್ತೆ, ಕಂಪ್ಲೀಟ್ ಇಲ್ಲ. ಡಿಟೇಲ್ ನೋಟಿಫಿಕೇಷನ್ ಇನ್ನು ಮುಂದಕ್ಕೆ ಬರ್ಬೋದು. ಸದ್ಯಕ್ಕೆ ಇಷ್ಟು ಮಾತ್ರ ಬಿಟ್ಟಿದ್ದಾರೆ. ಏನು ಪ್ರಾಬ್ಲಮ್ ಆಗ್ತದೆ ಅಂದರೆ ಇಲ್ಲಿ ತನಕ DCMC ಅಂದರೆ ಡ್ರೈವರ್ ಕಮ್ ಕಂಡಕ್ಟರ್ ಅನ್ನೋ ಪೋಸ್ಟ್ನ ಕಾಲ್ ಮಾಡ್ತಾಯಿದ್ರು. ಆದ್ದರಿಂದ ಅದಕ್ಕೆ ಯಾವುದೇ ಎಕ್ಸಾಮ್ ಇರಲಿಲ್ಲ. ಕಂಡಕ್ಟರ್ ಲೈಸೆನ್ಸ್ ಇದ್ದರೆ ಸಾಕಾಗಿತ್ತು, ಡ್ರೈವಿಂಗ್ ಟೆಸ್ಟ್ ತೊಗೊಂಡ್ಬಿಟ್ಟು ಎಲ್ಲ ಕೊಟ್ಬಿಡ್ತಾಯಿದ್ರು, ಏನು ಪ್ರಾಬ್ಲಮ್ ಇರ್ತಿಲ್ಲ. ಬಟ್ ಈ ಸರಿ ಏನು ಮಾಡಿದ್ದಾರೆ, ಕಂಡಕ್ಟರ್ ಅಂತ ಅಂದರೆ ನಿರ್ವಾಹಕರಂತೇಳಿ ಸಪರೇಟಾಗಿ ಒಂದು ರಿಕ್ವೈರ್ಡನ್ನು ಮಾಡ್ತಿದ್ದಾರೆ. ಇದಕ್ಕೆ ಕಂಪಲ್ಸರಿ ಎಕ್ಸಾಮ್ ಇರುತ್ತೆ. PUC ಇದರ ಬೇಸ್ ಕ್ವಾಲಿಫಿಕೇಷನ್ PUC ಇರ್ತದೆ. ಕಂಪಲ್ಸರಿ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಪೇಸ್ ಮಾಡಿ ಕಂಡಕ್ಟರ್ ಆಗಬೇಕಾಗ್ತದೆ. ಇಷ್ಟು ದಿವಸ ಯಾರು ಸಾರಿಗೆ ಸಂಸ್ಥೆಗಳಲ್ಲಿ ನೌಕರಿ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ರು, ಸ್ವಲ್ಪ ಆಘಾತ ಆಗುತ್ತೆ. ಇದರಿಂದ ಇನ್ನೂ ನೋಟಿಫಿಕೇಷನ್ ಚೇಂಜಸ್ ಆಗ್ಬೋದು, ಡಿಟೇಲ್ಡಾಗಿ ಬಂದಿಲ್ಲ. ಬಟ್ ಕಿರು ನೋಟಿಫಿಕೇಷನ್ ಇದೆ. ಆ ಡಿಟೇಲ್ ನೋಟಿಫಿಕೇಷನ್ ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ತಿಳಿಸ್ತೇನೆ. ಅದಕ್ಕಾಗಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಯಾವುದೇ ರಿಕ್ವೈರ್ಡ್ ಮಾಡಿದ್ರೂ ಕೂಡ ನಿಮ್ಗೆ ಇನ್ಫಾರ್ಮೇಷನ್ ತಿಳಿಸ್ತೇನೆ. ಅದರ ಸಿಲೆಬಸ್ ಎಷ್ಟು ಪೋಸ್ಟ್ ಇದೆ, ಅದರ ಕ್ವಾಲಿಫಿಕೇಷನ್ ಏನು, ಅದ್ರದ್ದು ಪೇಮೆಂಟ್ ಏನು, ಎಲ್ಲ ಪ್ರತಿಯೊಂದು ಕೂಡ ನಿಮಗೆ ಡೀಟೇಲಾಗಿ ತಿಳಿಸ್ತಾನೆ. ಅವ್ರು ಬಿಟ್ಟಾದಮೇಲೆ ಅಲ್ಲಿವರೆಗೂ ವೇಟ್ ಮಾಡಿ. ಮಾಹಿತಿ ಇನ್ನೂ ಎಕ್ಸ್ಟ್ರಾ ಬೇಕು, ಇನ್ಫಾರ್ಮೇಷನ್ ಚೆನ್ನಾಗಿದೆ ಅಂತ ನನಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.